2025ರಲ್ಲಿ ಅನೇಕ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್ ಆಗಿವೆ. ಕೆಲವೊಂದಿಷ್ಟು ಸಿನಿಮಾಗಳು ಸಕ್ಸಸ್ ಕಂಡಿವೆ. ವರ್ಷದ ಕೊನೆಯ ಸಿನಿಮಾವಾಗಿ ಡೆವಿಲ್, ಮಾರ್ಕ್ 45 ಸಿನಿಮಾಗಳು ಸಖತ್ ಹಿಟ್ ಕೊಟ್ಟು 2025 ಬ್ಲಾಕ್ ಬಸ್ಟರ್ ಇಯರ್ ಅನ್ನಾಗಿ ಮಾಡಿಸಿತು. ಆದ್ರೆ ಈ ವರ್ಷ ಕೂಡ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಸಿನಿಮಾಗಳು ರಿಲೀಸ್ ಆಗಲಿವೆ. ಅದರಲ್ಲಿ ಟಾಪ್ ಮೋಸ್ಟ್ 3 ಸಿನಿಮಾಗಳು ಯಾವುದೆಲ್ಲ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ. ಇತ್ತೀಚೆಗೆ ರಿಲೀಸ್ ಆದಂತಹ ಟಾಕ್ಸಿಕ್ ಸಿನಿಮಾದ ಒಂದೊಂದು ಪೋಸ್ಟರ್ ಕೂಡ ಒಂದೊಂದು ಕತೆ ಹೇಳುತ್ತೆ. ಪೋಸ್ಟರ್ ಲುಕ್ ಆಗ್ಲಿ, ಕ್ಯಾರೆಕ್ಟರ್ ಡಿಸೈನ್ ಆಗ್ಲಿ ಸಖತ್ ಇಂಪ್ರೆಸ್ ಆಗಿದೆ. ಯಶ್ ಬರ್ತ್ಡೇ ವಿಚಾರವಾಗಿ ಟಾಕ್ಸಿಕ್ ಸಿನಿಮಾದ ಒಂದು ಬಿಗ್ಗೆಸ್ಟ್ ಸರ್ಪ್ರೈಸ್ ಗ್ಲಿಮ್ಸ್ ಬರ್ತಾ ಇದೆ ಅಂತ ಸುದ್ದಿ ಇದೆ. ಆ ಒಂದು ಗ್ಲಿಮ್ಸ್ ಇಂಡಿಯನ್ ಸಿನಿ ಜಗತ್ತನ್ನ ವೈಬ್ರೇಟ್ ಮಾಡುವ ಸಾಧ್ಯತೆ ಇದೆ. ಒಟ್ನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಫೆಸ್ಟಿವಲ್ ನ ಸಖತ್ ಗ್ರ್ಯಾಂಡ್ ಆಗಿಯೇ ಶುರು ಮಾಡಿದ್ದಾರೆ ಯಶ್ ಫ್ಯಾನ್ಸ್. ಕೆಡಿ, ಧ್ರುವ ಸರ್ಜಾ ಪ್ರೇಮ್ ಕಾಂಬಿನೇಷನ್ ನ ಸಿಕ್ಕಾಪಟ್ಟೆ ದುಬಾರಿ ಸಿನಿಮಾ. ಮಾರ್ಟಿನ್ ನಂತರ ತುಂಬಾನೇ ಗ್ಯಾಪ್ ತಗೊಂಡು ಇದೀಗ ಕೆಡಿ ಮೂಲಕ ಮಾಸ್ ಅವತಾರದಲ್ಲಿ ಬರ್ತಿದ್ದಾರೆ ಧ್ರುವ ಸರ್ಜಾ. ಇನ್ನು ಈ ಕೆಡಿ ಸಿನಿಮಾ ಮ್ಯೂಸಿಕಲಿ ಸಖತ್ ಹಿಟ್ ಆಗಿದೆ. ಬಹುತಾರಾಗಣ ಇರುವಂತಹ ಈ ಸಿನಿಮಾ ಏಪ್ರಿಲ್ 30ಕ್ಕೆ ರಿಲೀಸ್ ಆಗಲಿದೆ. ಕೆವಿಎನ್ ಪ್ರೊಡಕ್ಷನ್ ಟೀಮ್ ಈ ಸಿನಿಮಾವನ್ನ ಅದ್ದೂರಿಯಾಗಿ ನಿರ್ಮಾಣ ಮಾಡಿದ್ದಾರೆ. ಈ ಸಿನಿಮಾ ಕೂಡ ಕನ್ನಡದ ಮೋಸ್ಟ್ ವಾಂಟೆಡ್ ಸಿನಿಮಾ ಅಂತಾನೆ ಹೇಳ್ಬಹುದು. ಇನ್ನು ಕೊನೆಯದಾಗಿ ಕಿಚ್ಚನ ಎಕ್ಸೈಟೆಡ್ ಅಂಡ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ, ಕನ್ನಡ ಚಿತ್ರರಂಗದಲ್ಲೇ ಬಿಗ್ ಬಜೆಟ್ ಸಿನಿಮಾ BRB. ಕಿಚ್ಚ ಸುದೀಪ್, ಅನೂಪ್ ಭಂಡಾರಿ ಕಾಂಬಿನೇಷನ್ ನ ಬಿಲ್ಲಾರಂಗ ಭಾಷಾ ಸಿನಿಮಾದ ಮೊದಲ ಶೆಡ್ಯೂಲ್ ಕಂಪ್ಲೀಟ್ ಆಗಿ 2ನೇ ಶೆಡ್ಯೂಲ್ಗೆ ಕಾಲಿಡ್ತಿದ್ದಾರೆ. ಫೆಬ್ರವರಿ ಮೊದಲ ವಾರದಲ್ಲಿ BRB ಸೆಕೆಂಡ್ ಶೆಡ್ಯೂಲ್ ಶುರು ಆಗ್ತಿದೆ. ಡಿಸೆಂಬರ್ ನಲ್ಲಿ ಈ ಸಿನಿಮಾ ರಿಲೀಸ್ ಮಾಡುವಂತಹ ಪ್ಲಾನ್ ಮಾಡ್ಕೊಂಡಿದ್ದಾರೆ ಕಿಚ್ಚ ಸುದೀಪ್ ಅವರು. ಮಾರ್ಕ್ ಭರ್ಜರಿ ಸಕ್ಸಸ್ ಬೆನ್ನಲ್ಲೇ BRB ಶುರು ಮಾಡೋದಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅನೂಪ್ ಭಂಡಾರಿ. ಜೊತೆಗೆ ಬಿಲ್ಲಾರಂಗ ಭಾಷಾ ಬಗ್ಗೆ ಅಭಿಮಾನಿಗಳ ಟ್ರೆಂಡ್ ಕೂಡ ಶುರುವಾಗಿದೆ. ಹಾಗಾಗಿ ಇದು ಕೂಡ ಕನ್ನಡ ಚಿತ್ರರಂಗದ ಮೋಸ್ಟ್ ವಾಂಟೆಡ್ ಸಿನಿಮಾ ಅಂತಾನೆ ಹೇಳ್ಬಹುದು. ಇದಿಷ್ಟು ಇವತ್ತಿನ ಟಾಪಿಕ್. ಇನ್ನು ಅನೇಕ ಸಿನಿಮಾಗಳ ಬಗ್ಗೆ ಮಾತಾಡೋದಿದೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಗೈಸ್.